ಹಾಯ್ ನಮಸ್ಕಾರ, ನಾನು ನಿಮ್ಮ ಐಡಿಯಾ ಮಂಚು. ವೀಕ್ಷಕರೇ, ಕೋಲಾರ ಜಿಲ್ಲಾ ಮುಳಬಾಗಿಲು ನಗರದಲ್ಲಿ ಸ್ಥಳೀಯ ಚುನಾವಣೆಗಳು ಇನ್ನೇನು ಬರೋ ಒಂದು ಸಂದರ್ಭಗಳಲ್ಲಿ ಸ್ಥಳೀಯ ಚುನಾವಣೆಗಳು, ಲೋಕಲ್ ಬಾಡಿ ಚುನಾವಣೆ ಏನಿದೆ, ಗ್ರಾಮ ಪಂಚಾಯತಿ ಆಗಿರ್ಬೋದು, TPS ಆಗಿರ್ಬೋದು, ZP ಆಗಿರ್ಬೋದು, ಇನ್ನೇನು ಕೆಲವೇ ದಿನಗಳು ಬಾಕಿ ಇರತಕ್ಕಂಥ ಸಂದರ್ಭಗಳಲ್ಲಿ ರಾಜಕಾರಣಿಗಳು, ಸಮಾಜ ಸೇವಕರು ದಿನೇ ದಿನೇ ಒಂದೊಂದು ರೀತಿಯ ರಂಗಾಗಿ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕಾಣುವ ರೀತಿಯಲ್ಲಿ, ಕಾಣದ ರೀತಿಯಲ್ಲಿ ಸಹಾಯ ಮಾಡೋದು, ಸೇವೆ ಮಾಡೋದು ಯಥೇಚ್ಛವಾಗಿ ಇವಾಗ ಮುಳಬಾಗಿಲಿನಲ್ಲಿ ಒಂದಷ್ಟು ಶುರುವಾಗಿದೆ. ಪ್ರತಿ ಹಳ್ಳಿ ಆಗಿರ್ಬೋದು, ಪಂಚಾಯಿತಿ ಆಗಿರ್ಬೋದು, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಕೈಲಾದಷ್ಟು ಸಹಾಯಗಳನ್ನು ಮಾಡಿಕೊಂಡು ಒಬ್ಬರಲ್ಲ ಇಬ್ಬರಲ್ಲ ಎಲ್ಲ ಪಕ್ಷದ ಮುಖಂಡರು ಕೂಡ, ಅದು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಈ ಮೂರು ಪಕ್ಷದ ನಾಯಕರ ಜೊತೆಗೆ ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಇವತ್ತು ಅದು TPSಗೋ ಅಥವಾ ZPಗೋ ಅಥವಾ MLAಗೋ ಗೊತ್ತಾಗ್ತಾ ಇಲ್ಲ, ಒಟ್ಟಾರೆ ಸುಮಾರು ಜನರು ಕೂಡ ಒಂದಷ್ಟು ಕಾಣುವ ಹಾಗೆ ಕಾಣದ ಹಾಗೆ ಸಹಾಯವನ್ನು ಮಾಡೋದ್ರಲ್ಲಿ, ಸಮಾಜ ಸೇವೆ ಮಾಡೋದ್ರಲ್ಲಿ ಒಂದಷ್ಟು ಚುರುಕನ್ನ ಪ್ರಾರಂಭಿಸಿದ್ದಾರೆ. ಆದರೂ ಕೂಡ ಇವತ್ತು ನಾವು ಮಾತಾಡುವಂತ ಒಂದು ವಿಷಯ ಹೇಳಿದ್ರೆ, ಸುಮಾರು ವರ್ಷಗಳಿಂದ ಸೇವೆ ಮಾಡಿದಂಥವ್ರು, ಶಾಸಕರಾಗಿರ್ತಕ್ಕಂಥ ಹುಟ್ಟೂರಿನಲ್ಲಿ ಒಬ್ಬ ಸಮಾಜ ಸೇವಕರು ಇವತ್ತು ತಾಲೂಕಿನಲ್ಲಿ ಸೇವೆ ಮಾಡ್ಕೊ ಬಂದಂಥವ್ರು, ಎಲ್ಲೋ ಒಂದು ಕಡೆ ನಾನು MLA ಆಗ್ಬೇಕಂತಂದವರು ಕಾರಣಾಂತರಗಳಿಂದ ಹಿಂದೆ ಸರಿದ್ರು. ಆದ್ರೆ ಇವತ್ತು ಮುಂಬರುವ ZP ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಸಜ್ಜಾಗಿದ್ದಾರೆ. ಇಷ್ಟಕ್ಕೂ ಆ ವ್ಯಕ್ತಿ ಯಾರು? MLA ಅಭ್ಯರ್ಥಿ ZPಗೆ ನಿಲ್ಲೋದಕ್ಕೆ ಪ್ಲಾನ್ ಏನು? ಇದಕ್ಕೆ ಪ್ಲಾನ್ ಕೊಟ್ಟಿದ್ದು ಯಾರು? ಇದರ ಹಿಂದೆ ಸಪೋರ್ಟ್ ಮಾಡಿದ್ದು ಯಾರು? ಇವರಿಗೆ ಗುರುಗಳು ಯಾರು? ಇವರಿಗೆ ಮಾರ್ಗದರ್ಶನ ಯಾರು? ಸಂಪೂರ್ಣವಾಗಿ ಇವತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಕ್ಷೇತ್ರದಲ್ಲಿ ಯಾವ ರೀತಿ ಸಜ್ಜಾಗ್ತಾ ಇದ್ದಾರೆ, ಯಾವ ರೀತಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಇಷ್ಟಕ್ಕೂ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ತಾರೆ. ಇವತ್ತು ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರೇ ನಮ್ಮ ಗುರು ಅಂತಿದ್ದಾರೆ. ಅವ್ರು ಯಾವ ರೀತಿ ಹೇಳಿದ್ರೆ ಅದನ್ನೇ ನಾವು ಕೇಳ್ತೀವಿ ಅಂತ ಇದ್ದಾರೆ. ಅವರೇ ನಮ್ಮ ಮಾರ್ಗದರ್ಶಕರು ಅಂತ ಇದ್ದಾರೆ. ಒಟ್ಟಾರೆ ಕೊತ್ತೂರು ಮಂಜುನಾಥ್ ಅವರು ಯಾರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಮಾಡ್ತಾರೆ, ಯಾರನ್ನ ಈ ಬಾರಿ ಗೆಲ್ಲಿಸ್ತಾರೆ? ಒಟ್ಟಾರೆ ಈ ವ್ಯಕ್ತಿ ಯಾಕೆ ಕೊತ್ತೂರು ಮಂಜು ಅವ್ರನ್ನ ಯಥೇಚ್ಛವಾಗಿ ಹೊಗಳ್ತಿರ್ತಕ್ಕಂಥದ್ದು? ಆದ್ರೆ ಕಳೆದ ದಿನಗಳಿಗೂ ಇವಾಗ ಮಾತಾಡುವಂತ ದಿನಗಳಿಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ನಮ್ಮ ಗುರುಗಳು ಇವರೇ, ನಮ್ಮ ಮಾರ್ಗದರ್ಶನ ಇವರೇ, ಇವ್ರು ಹೆಂಗ್ ಹೇಳಿದ್ರೆ ಹಂಗೆ ಕೇಳ್ತೀನಿ, ಇವ್ರು ಕೊಟ್ರೆ ನಾನು ನಿಲ್ತೀನಿ, ಬೇಡ ಅಂದ್ರೆ ಇರ್ತೀನಿ ಅನ್ನೋ ಮಟ್ಟಕ್ಕೆ ಇವತ್ತು ನಮ್ಮ ಜೊತೆ ಸಮಾಜ ಸೇವಕರು, ಮುಳಬಾಗಿಲಿನ ನಾಯಕರು, ಕಾಂಗ್ರೆಸ್ನ ಮುಖಂಡರು ಶ್ರೀಯುತ ಅಂಜು ಬಾಸ್ ಅವರು, ನನಗೆ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತಿ ನಿಂತ್ರೂ ಪರವಾಗಿಲ್ಲ, ನನಗೆ MLA ಸ್ಥಾನ ಕೊಟ್ಟರು ಪರವಾಗಿಲ್ಲ, ಅಥವಾ ಕೋಲಾರ್ನಲ್ಲಿ ಎಲ್ಲಾದ್ರೂ ಒಂದು ಕ್ಷೇತ್ರ ಕೊಟ್ಟರು ಪರವಾಗಿಲ್ಲ, ಏನೇ ಇರಲಿ, ಇದೆಲ್ಲದಕ್ಕೂ ನಮ್ಗೆ ಗುರುಗಳು ಕೊತ್ತೂರು ಮಂಜುನಾಥ್ ಅವರು ಏನ್ ಹೇಳಿದ್ರೆ ಅದನ್ನು ಕೇಳ್ತೀನಿ. ಈ ಬಾರಿ ಅಂತೂ ಚುನಾವಣೆಗೆ ನಾನು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ, ಬರ್ತೀನಿ, ನನ್ನ ಕೈಲಾದಷ್ಟು ಸೇವೆ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸ್ತೀನಿ, ಗೆಲ್ಲದಂತೂ ಖಚಿತ ಅಂತ ಹೇಳಿ ಇವತ್ತು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅಂಜು ಬಸ್ ಅವರು ಒಟ್ಟಾರೆ ಇವತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ಏನ್ ಹೇಳಿದ್ರು, ವಿಧಾನಸಭೆ ಚುನಾವಣೆ ಬಗ್ಗೆ ಏನ್ ಹೇಳಿದ್ರು, ಮತ್ತೆ ಲೋಕಸಭೆ ಚುನಾವಣೆ ಬಗ್ಗೆ ಏನ್ ಹೇಳಿದ್ರು, ಸಂಪೂರ್ಣವಾಗಿ ಅವ್ರು ಏನ್ ಹೇಳ್ತಾರೋ ಬನ್ನಿ, ನಮ್ ಜೊತೆ ಅಂಜು ಬಾಸ್ ಅವರು ಇದ್ದಾರೆ. ಅವ್ರು ಏನ್ ಮಾತಾಡ್ತಾರೆ? ವೀಕ್ಷಕರೇ, ಮುಳಬಾಗಿಲಿನ ಇಂಚಿಂಚು ಸುದ್ದಿಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಸರ್, ಈಗ ಅಂಜು ಬಾಸ್ ಅವರು ಸುಮಾರು ವರ್ಷಗಳ ಹಿಂದೆ ಒಂದಷ್ಟು ತಾಲೂಕಿನಲ್ಲಿ ಬಂದು ಸರ್ವಿಸ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಚುನಾವಣೆ ಬಂತು. ಚುನಾವಣೆಗೆ ಮೊದಲು ಸುಮಾರು ದಿನಗಳಿಂದ ಬಂದು ಕೇಂದ್ರದಲ್ಲಿ ಕೈಲಾದಷ್ಟು ಸಹಾಯವನ್ನು ಮಾಡಿದ್ರು. ಎಲ್ಲ ಗ್ರಾಮ ಪಂಚಾಯತಿ ಆಗಿರ್ಬೋದು, ಹೋಬಳಿ ಮಟ್ಟದಲ್ಲಿ ಕೂಡ ಓಡಾಡಿದ್ರು. ಎಲ್ಲೋ ಒಂದ್ ಕಡೆ ಶಾಸಕರ ಸ್ಥಾನಕ್ಕೆ ಒಂದಷ್ಟು ಕಾಲನ್ನ ಇಟ್ಟು ಕೆಲಸ ಮಾಡಿದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಿಗ್ಲಿಲ್ಲ. ಅದಾದ ನಂತರ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಗುಡಿಸ್ಕೊಂಡು ಕೊತ್ತೂರು ಮಂಜುನಾಥ್ ಅವ್ರ ಜೊತೆಯಲ್ಲಿ ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಮಾತಾಡಿದ್ಮೇಲೆ ಯಾರೋ ಒಬ್ಬರಿಗೆ ಅವಕಾಶ ಸಿಗುತ್ತೆ ಅಂತೇಳಿ ನೀವು ಇದಕ್ಕಿದ್ದಂಗೆ ಸ್ವಲ್ಪ ಡ್ರಾಪ್ ಆದ್ರಿ. ಯಾಕೆ ಡ್ರಾಪ್ ಆದ್ರಿ? ಸರ್, ಏನಿಲ್ಲ, ಡ್ರಾಪ್ ಏನಾಗಿಲ್ಲ. 2022 ನಾನು ವಿಧಾನಸಭಾ ಚುನಾವಣೆ ಟೈಮಲ್ಲಿ ಬಂದು ನಾನು ಒಂದು MLA ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಬೇಕು ಅಂತಾನೆ ಬಂದಿದ್ದು. ಕೆಲವು ಕಾರಣಾಂತರಗಳಿಂದ ನಮ್ಗೆ ಆ ಟೈಮಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಆದ್ರೇನು ಅವಾಗ 2022 ಆದ ನಂತರ ಲೋಕಸಭಾ ಚುನಾವಣೆ ಆಯಿತು. ಆ ಟೈಮಲ್ಲಿ ನಮ್ಮ ಕಾಂಗ್ರೆಸ್ಸಲ್ಲಿ ಸಪೋರ್ಟ್ ಮಾಡಿದ್ವಿ. ಮತ್ತು PLD ಬ್ಯಾಂಕ್ದು ಎಲೆಕ್ಷನ್ ಬಂತು, ಮತ್ತೆ ಬಂದ್ಬಿಟ್ಟು DCC ಬ್ಯಾಂಕು ಬಂತು, ಇದು ಕೋಮಲ್ ಚುನಾವಣೆನೂ ಬಂತು. ಹೋರಾಡ್ತಾನೆ ಇದ್ದೀನಿ. ಯಾರನ್ನ ಒಂದು ಕಷ್ಟ ಅಂತ ನನ್ನವರೆಗೂ, ನನ್ನ ಗೆಸ್ಟ್ ಹೌಸ್ವರೆಗೂ ಬಂದವ್ರಿಗೆ ಇಲ್ಲ ಅಂತ ನಾನು ಹೇಳಿಲ್ಲ.
ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ನಮ್ಮ ಕೈಯಲ್ಲಿ ಆಗಿತ್ತು, ನಾನು ಸಹಾಯ ಮಾಡ್ತಾ ಇದ್ದೀನಿ. ಚುನಾವಣೆ ಟೈಮಲ್ಲಿ ಅಷ್ಟು ರಭಸವಾಗಿ ಕೆಲಸ ಮಾಡಿದ್ರೆ, ಕಾರ್ಯ ಮಾಡಿದ್ರೆ, ಆದ್ರೆ ಇದಕ್ಕಿದ್ದಂಗೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿ ಹಾಜರಾವರಿಗೆ ಟಿಕೆಟ್ ಸಿಕ್ತು, ಜೆಡಿಎಸ್ ಅಲ್ಲಿ ಸಮೃದ್ಧಿ ಅವರಿಗೆ ಸಿಕ್ತು, ಬಿಜೆಪಿಯಲ್ಲಿ ಸುಂದರ್ ಅವರು ಸಿಕ್ತು. ನೀವು ಸೈಲೆಂಟ್ ಆಗೋದಕ್ಕೆ ಕಾರಣ ಏನು? ನಿಮ್ಗೆ ಏನಾದ್ರು ಕಾಂಗ್ರೆಸ್ ನಲ್ಲಿ ಮುಖಂಡರು ಮುಂದೆ ಏನಾದ್ರು ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರ? ಸರ್, ಇವಾಗ ಏನಂತಂದ್ರೆ, ಇವಾಗ ನಮಗೆ ರಾಜಕೀಯದಲ್ಲಿ ನಮಗೆ ಗುರುಗಳು ಅಂತಂದ್ರೆ ನಮಗೆ ಕೊತ್ತೂರು ಮಂಜಣ್ಣ ಅವರೇ. ಇವತ್ತು ನಾವು ಬಂದು ಮಂಜಣ್ಣನ ಫಾಲೋ ಮಾಡಿಕೊಂಡು ಅವ್ರಿಗೆ ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಮಂಜಣ್ಣ ಅವರು ಹೇಳಿದ್ರ ನಿಮ್ಗೆ ಈ ಕೆಲವು ದಿನ ನಿಮ್ಗೆ MLA ಸ್ಥಾನ ಬೇಡ, ಒಂದ್ಸಾರಿ ನಿಮ್ಗೆ ZP ಅವಕಾಶ ಕೊಡ್ತೀನಿ, ಅದ್ರಲ್ಲಿ ನಿಲ್ಲು, ಮತ್ತೆ ಮುಂದೆ ಏನಾದ್ರು ಹೋಗು ಅಂತ ಹೇಳಿ ಒಂದು ಐಡಿಯಾ ಕೊಟ್ರ? ಸರ್, ಹಂಗಂತಲ್ಲ. ಇವಾಗ ಒಂದು ಏನಾಗುತ್ತೆ ಅಂತಂದ್ರೆ, ಇವಾಗಿರೋ ಪೊಸಿಷನ್ ಇವಾಗ ಖಾಲಿ ಇರೋದು ಹೇಳ್ತಾರೆ, ಜಿಲ್ಲಾ ಪಂಚಾಯತಿನಲ್ಲಿ ನಿಂತ್ಕೋ ಮತ್ತೆ ನೋಡೋಣ. ನಾನೇನ್ ಕೇಳ್ತಾ ಇದ್ದೆ ಅಂದ್ರೆ, ತಾಲೂಕು ಜನ ಏನಂತ ಇದ್ದಾರೆ, ಅಂಜು ಬಸ್ ಅವರು ಅಷ್ಟು ವೇಗವಾಗಿ ಬಂದ್ರು, ಚುನಾವಣೆಯಲ್ಲಿ ಸೈಲೆಂಟ್ ಆದ್ರು, ಯಾರಾದ್ರೂ ಅವ್ರಿಗೆ ಏನಾದ್ರು ಮುಂದೆ ಒಂದು ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರ, ಅದಕ್ಕೆ ಅಂದ್ರೆ ಡ್ರಾಪ್ ಆದ್ರ? ಅದಕ್ಕೆ ನಾನು ಹೇಳಿದೆ ಅಂದ್ರೆ, ಕೊತ್ತೂರು ಮಂಜುನಾಥ್ ಅವರು, ಕೋಲಾರ ಶಾಸಕರು ಕೊತ್ತೂರು ಮಂಜುನಾಥ್ ಅವರು ನಿಮ್ಗೆ ಏನಾದ್ರು ಹೇಳಿದಾರ ಮುಂದೆ ಏನೋ ಒಂದು ಕೊಡ್ತೀನಿ ಅಂತ? ಏನ್ ಕೊಡ್ತೀನಿ ಅಂತ ಹೇಳಿದ್ರು ಅಂತ? ಸರ್, ಹತ್ರ ಏನಿಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ ಅಂದ್ರೆ, ಇವಾಗ ನಮಗೆ ಕೊಡೋದು ಬಂದ್ಬಿಟ್ಟು ಜಿಲ್ಲಾ ಪಂಚಾಯಿತಿ ಆಯ್ತಾ, ಅದಕ್ಕೆ ಬಂದ್ಬಿಟ್ಟು ಒಂದು ಸ್ಪರ್ಧೆ ಮಾಡೋದಿಕ್ಕೆ ನಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ಹೇಳಿದ್ರಲ್ವಾ ಸರ್, ನಮ್ಮ ಬರ್ಡೇಗೆ ಬಂದಿದ್ರಲ್ವಾ ಮಂಜಣ್ಣ ಅವರು, ಅವತ್ತೇ ಹೇಳಿದ್ರಲ್ವಾ. ಅವತ್ತೇ ಈಗ ನೀವು ಜಿಲ್ಲಾ ಪಂಚಾಯತಿ ಕಡೆ ಗಮನ ಕೊಡ್ತಾ ಇದ್ದೀರಾ? ಜಿಲ್ಲಾ ಪಂಚಾಯತಿ ಕಡೆ ನಾವು ಗಮನ ಕೊಡ್ತಾ ಇದ್ದೀವಿ. ಮತ್ತೆ ಬಂದ್ಬಿಟ್ಟು ಅದರಲ್ಲಿ ನಮಗೆ ಇವಾಗ ಬಂದ ಮೇಲೆ ನಾವು ಸ್ಪರ್ಧೆ ಮಾಡಿ ಮುಂದಕ್ಕೆ ಹೋದ ಮೇಲೆ ಮತ್ತೆ ಇನ್ನೊಂದು ಸ್ಟೆಪ್ ನೋಡೋಣ. ಮತ್ತೆ ಅಂದ್ರೆ ನೀವು ಹೇಳ ಪ್ರಕಾರ ನನ್ಗೊಂದು ಜಿಲ್ಲಾ ಪಂಚಾಯತಿಯಲ್ಲಿ ಅವಕಾಶ ಕೊಟ್ಟು ಅದ್ರಲ್ಲಿ ಗೆದ್ದ ನಂತರ ಸರ್ವಿಸ್ ಮಾಡ್ಕೊಂಡು ಮುಂದೆ ಒಂದು ಸ್ಟೆಪ್ ನೀವು ಆಗ್ತೀರಾ ಅನ್ನೋದು? ಸರ್, ಇವಾಗ ಏನಂತಂದ್ರೆ, ಕೋಲಾರ ಡಿಸ್ಟಿಕ್ ಇದೆ. ಇವಾಗ ಕೋಲಾರ ಡಿಸ್ಟಿಕ್ ಅಲ್ಲಿ ನಮಗೆ ಒಂದು ಅವಕಾಶ ಬರಬಹುದು, ಎಲ್ಲೋ ಒಂದು ಹತ್ರ ಬರ್ಬೋದು. ಇವಾಗ ನಿಮ್ಗೆ ಗೊತ್ತಿರೋ ತರ ಬಂದ್ಬಿಟ್ಟು ಕೋಲಾರ ಇದೆ, ಮಾಲೂರು ಇದೆ, ಶ್ರೀನಿವಾಸಪುರ ಇದೆ, KGF ಇದೆ, ಮತ್ತೆ ಬಂದ್ಬಿಟ್ಟು ನಮಗೆ ಮುಳಬಾಗಿಲಿದೆ, ಆಯ್ತಾ, ಎಲ್ಲ ಇದಾವೆ. ನಮಗೆ ಇರೋದ್ರಿಂದ ಬಂದ್ಬಿಟ್ಟು ನಮಗೆ ಎಲ್ಲೋ ಒಂದು ಹತ್ರ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಎಲ್ಲೋ ಒಂದು ಹತ್ರ ಚಾನ್ಸ್ ಸಿಗಬಹುದು, ಆಯ್ತಾ, ನಮಗೆ ಅಂತ. ಯಾಕಂದ್ರೆ ಒಂದು ಗಾಡ್ ಫಾದರ್ ಅಂತಂದ್ರೆ ಒಂದು ಕೊತ್ತೂರು ಮಂಜಣ್ಣ ಅವರು ಅಂತ ನಮಗೆ ಒಂದು ಒಳ್ಳೇದು ಮಾಡೇ ಮಾಡ್ತಾರೆ. ಅವರು ನಂಬಿರೋರು, ಯಾರು ನಂಬ್ತಾರೋ ಮಂಜಣ್ಣ ಅವ್ರನ್ನ ಅವ್ರಿಗೆ 100% ಆಗಿ ಒಳ್ಳೇದು ಮಾಡೇ ಮಾಡ್ತಾರೆ. ಈಗ ತಾಲೂಕಿನಲ್ಲಿ ಏನಂತ ಇದ್ದಾರೆ ಅಂದ್ರೆ, ಎಲ್ಲೋ ಒಂದ್ ಕಡೆ ಅಂಜು ಬಸ್ ಅವರು ZP ಚುನಾವಣೆಗೆ ಬರ್ತಾರೇನೋ ಅಂತ ಹೇಳಿ ಕಾತರದಿಂದ ಇದೊಂದು ವೈರಲ್ ಆಗ್ತಾ ಇದೆ. ಆದ್ರೆ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ದಾರೆ, ಅದರಿಂದ ಅಂಜು ಬಸ್ ಅವರಿಗೆ ಈ ಬಾರಿ ಒಂದು ಅವಕಾಶ ಸಿಗ್ಬೋದು. ಆದ್ರೆ ಅಂಜು ಬಸ್ ಅವರು ಯಾವ ಕ್ಯಾಟಗಿರಿ ಆಧಾರದ ಮೇಲೆ ZP ಬರ್ತಾರೆ ಅನ್ನೋದು ಕನ್ಫ್ಯೂಷನ್ ಇದೆ. ತಾವು ಯಾವ ಕ್ಯಾಟಗಿರಿ? ಸರ್, ಏನಿಲ್ಲ, ರಿಸರ್ವೇಶನ್ ಆಗ್ಲಿ ಬರ್ತೀನಿ, ಜನರಲ್ ಆಗಲಿ ಬರ್ತೀನಿ, ಎಲ್ಲ ನಮಗೆ ಇವಾಗ ಏನಾಗುತ್ತೆ ಅಂತಂದ್ರೆ, ನಮಗೆ ರಿಸರ್ವೇಶನ್ನೇ ಬೇಕು ಅಂತ ಏನಿಲ್ಲ, ಜನರಲ್ ಇದ್ರೇನು ಹೋಗ್ತೀವಿ. ನಮಗಿರೋದು 6 ಹೋಬಳಿ ಇದೆ ಮುಳಬಾಗಿಲು ತಾಲೂಕಲ್ಲಿ. ದುಕ್ಸಂದ್ರ ಇದೆ, ಬೈರಕೂರು ಇದೆ, ತಾಯಿನೂರು ಇದೆ, ಆವಳಿ ಇದೆ, ಕಸ್ಬಾ ಇದೆ, ನಂಗಿಲಿ ಇದೆ. ನಮಗೆ ಎಲ್ಲಿ ನಮಗೆ ಬರುತ್ತೆ ಅಂತ ನೋಡೋಣ, ತೊಂದರೆ ಏನಿಲ್ಲ. ಇವಾಗ ತಾಲೂಕಲ್ಲಿ 2022 ಸ್ಟಿಲ್ 26 ಅಂತಂದ್ರೆ ಒಂದು 4 ವರ್ಷಗಳಿಂದ ನಾನು ಹೋರಾಡ್ತಾ ಇದ್ದೀನಿ. ಎಲ್ಲ ಯಾವ ರೋಡ್ ಹೋದ್ರೇನು ನಮ್ಗೆಲ್ಲ ಗೊತ್ತಿರೋದು. ಇವಾಗ ನಮ್ಗೆ ಎಲ್ಲಿ ಬಂದ್ರೇನು ಅಂದ್ರೆ, ಫಸ್ಟ್ ಆಪ್ಷನ್ ಬಂದು ರಿಸರ್ವೇಶನ್, ಸೆಕೆಂಡ್ ಆಪ್ಷನ್ ಬಂದು ಜನರಲ್ ಅಲ್ಲಿ ಫೈಟ್ ಮಾಡೋಣ, ತೊಂದರೆ ಏನಿಲ್ಲ ಸರ್. ಈಗ ZP ಚುನಾವಣೆ ಬಂದ್ರೆ ಅದಕ್ಕೆ ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀರಾ? 100% ಸರ್, ಕಾಯ್ಕೊಂಡಿದ್ದೀನಿ. 100% ಸರ್, ಕಾಯ್ಕೊಂಡಿದ್ದೀನಿ. ತಾಲೂಕಿನಲ್ಲಿ ಈಗ ಸರ್ವಿಸ್ ಶುರು ಮಾಡಿದ್ದೀರಾ? 4 ವರ್ಷಗಳಿಂದ ನಾನು ಸರ್ವಿಸ್ ಮಾಡ್ಕೊಂಡೇ ಹೋಗ್ತಾ ಇದ್ದೀನಿ. ಈಗ ತಾಲೂಕಿನಲ್ಲಿ ZP ಯಾವ್ದಾದ್ರು ಒಂದ್ ಕಡೆ ಕೊಡ್ತೀವಿ ಅಂತ ಹೇಳಿದ್ರು? ಹಂಗಲ್ಲ. ಇವಾಗ ಏನು ಅಂತಂದ್ರೆ, ನಮಗಿನ್ನ ಕ್ಯಾಟಗಿರಿಗಳು ಬಂದಿಲ್ಲ ಅಲ್ವಾ. ಇವಾಗ ಕ್ಯಾಟಗಿರಿ ಬಂದ್ರೇನೆ ಅಲ್ಲಿ ಬಂದ್ಬಿಟ್ಟು ನಮಗೆ ಇದು ಮಾಡೋದು, ಅದರಿಂದ ಬರಲಿ ಅಂತ ವೆಯ್ಟಿಂಗ್. ಈಗ ನಿಮ್ದು ಕೊತ್ತೂರು ಮಂಜು ಮತ್ತೆ ಕಾಂಗ್ರೆಸ್ ಮುಖಂಡರ ಸಂಪರ್ಕ ಯಾವ ರೀತಿ ಇದೆ ಸರ್? ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ, ಏನು ತೊಂದರೆ ಏನಿಲ್ಲ. ಮಂಜಣ್ಣ ಆಗಲಿ, ನಾವಾಗಲಿ, ನಮ್ಮ ಕಾಂಗ್ರೆಸ್ ಲೀಡರ್ಸ್ ಆಗಲಿ, ಎಲ್ಲರ ಹತ್ರನೂ ಚೆನ್ನಾಗಿದ್ದೀವಿ. ಕಾಂಗ್ರೆಸ್ ಫಿಕ್ಸ್ ಆಗ್ಬಿಟ್ಟಿದೆ? ಆವತ್ತಿನಿಂದ ಸರ್, ನಾನು ಇವಾಗ ಯಾಕಂದ್ರೆ
ನಮ್ಮ ತಂದೆ ತಾಯಿನೂ ಕಾಂಗ್ರೆಸ್ಸೇ, ಇನ್ನು ನಾವು ಬಂದು ಕಾಂಗ್ರೆಸ್. ಅವತ್ತಿನಿಂದ ನಾನು ಕಾಲಿಕ್ಕಿ ಬಂದು ಕಾಂಗ್ರೆಸ್ಸಲ್ಲೇ ಹೋರಾಡ್ತಾ ಇರೋದು. ಇನ್ ಕೇಸ್ ಏನಾದ್ರು ಕಾಂಗ್ರೆಸ್ ನಲ್ಲಿ ಸುಮಾರು ಜನ ಮುಖಂಡರು ಇದ್ದಾರೆ, ಸೀನಿಯರ್ ಪರ್ಸನ್ ಇದ್ದಾರೆ, ಹಲವಾರು ವರ್ಷಗಳಿಂದ ಸೇವೆ ಮಾಡುತ್ತವರು ಇದ್ದಾರೆ. ಇನ್ ಕೇಸ್ ಏನಾದ್ರು ಜನರಲ್ ಅಥವಾ ಕ್ಯಾಟಗರಿ ಮಿಸ್ ಆಗಿ ತಮ್ಗೇನಾದ್ರು ಒಂದು ಅವಕಾಶ ಬರ್ಲಿ, ಇನ್ ಕೇಸ್ ಏನಾದ್ರು ತಪ್ಪಿದ್ರೆ ತಾವು ಯಾವ ರೀತಿ ಸಿದ್ಧತೆ ಇರ್ತೀರಾ ಸರ್? ಸರ್, ಮಂಜಣ್ಣ ಹೇಳ್ದಂಗೆ, ಮಂಜಣ್ಣ ಏನ್ ಹೇಳಿದ್ರೆ, ನೋಡಪ್ಪ ಅಂಜು, ಈ ಬಾರಿ ಬಂದ್ಬಿಟ್ಟು ಏನೋ ಇಂಥವ್ರಿಗಿದೆ, ನಿನಗೆ ಅವಕಾಶ ಇಲ್ಲ ಅಂತಂದ್ರೆ 100% ಅದಕ್ಕೆ ನಾನು ಅಗ್ರಿ ಮಾಡ್ತೀನಿ. ಶೂರ್, ಅಷ್ಟೇ. ನೀವು ಯಾವುದೇ ಸಿದ್ಧತೆ ಮಾಡಕ್ ಹೋಗಲ್ಲ? ಏನಿಲ್ಲ. ಇವಾಗ ನಾಳೆ ದಿವಸ ಬಂದ್ಬಿಟ್ಟು ಒಂದು ಎಕ್ಸಾಂಪಲ್, ಯಾವುದೋ ಒಂದು ಬಂಗಾರಪೇಟೆ ಇರುತ್ತೆ, ಅದು ರಿಸರ್ವೇಷನ್ನು, KGF ಇದೆ ರಿಸರ್ವೇಷನ್ನು, ಮುಳಬಾಗಲಿದೆ ರಿಸರ್ವೇಷನ್ನು, ಇಂಥ ಹತ್ರ ಇದೆಯಪ್ಪ, ನೀನು MLA ಇದು ಬಂದು ಕಂಟೆಂಟ್ಸ್ ಮಾಡ್ತೀಯಾ, B.Pharm ಈಸ್ಕೊಡ್ತೀನಿ ಅಂದ್ರೆ 100% ಆಗಿ ಅಲ್ಲಿ ನಾನು ಸರ್ವಿಸ್ ಮಾಡ್ತೀನಿ. ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ ಸರ್? ಆಕ್ಚುಲಿ ಇವಾಗ ಏನ್ ಗೊತ್ತಾ, ರಾಜಕೀಯ ಅನ್ನೋದೇ ನಾವು ಒಂದು ಅನುಭವ ಆಗಬೇಕು ಅಂತ ಇವಾಗ ಜಿಲ್ಲಾ ಪಂಚಾಯತಿ ಮಾಡ್ತೀವಿ. ಮತ್ತೆ ಅದರಲ್ಲಿ ನಮಗೆ ದೇವರು ಒಳ್ಳೇದು ಮಾಡಿದ್ರೆ ನಾಳೆ ದಿವಸ ಎಲ್ಲೋ ಕೋಲಾರ ಡಿಸ್ಟಿಕ್ ಅಲ್ಲಿ ಒಂದು MLA ಕ್ಯಾಂಡಿಡೇಟ್ ಆಗಿ ನಿಲ್ತೀವಿ, 100% ಸ್ಪರ್ಧೆ ಮಾಡ್ತೀವಿ. ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ನಾವು MP ಗೂ ನಿಲ್ಲೋ ಅಷ್ಟು ನಮಗೆ, ಯಾಕಂತಂದ್ರೆ ಆ ಜನಗಳು ನಮ್ಮ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಕ್ಕಿದ್ದಾರೆ. ನಾವು ಆ ತರ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಈಗ MP ಅಂದ್ರಲ್ಲ ಸರ್, MP ಅಂದ್ರೆ ಅದು ದೊಡ್ಡ ಸ್ಥಾನ ಸರ್. ಇವಾಗ ಸರ್ ಒಂದು ಮಾತು ಹೇಳ್ತೀನಿ ನೋಡಿ, ಇವಾಗ ಅದೊಂದು ಚಾನ್ಸು. ರಾಜಕೀಯ ಅನ್ನೋದು ಯಾವ ರೀತಿ ಹೆಂಗ್ ತಗೊಂಡೋಗುತ್ತೋ ಹೇಳೋಕ್ಕಾಗಲ್ಲ ಸರ್. 100% ಸರ್, ಒಳ್ಳೆಯವನಿಗೆ ಸ್ವಲ್ಪ ನಿಧಾನ ಆಗುತ್ತೆ, 100% ಒಳ್ಳೇದಾಗುತ್ತೆ ಸರ್. ಈಗ ಮುಳಬಾಗಿಲಿನಲ್ಲಿ ಸುಮಾರು ಜನರು, ಸುಮಾರು ತಾಲೂಕು ಜಡ್ಪಿ ಅಭ್ಯರ್ಥಿಗಳು ನಾನಾ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಕೆಲವರು ಯಾವ ಕ್ಷೇತ್ರ ಬರುತ್ತೆ ಅಂತ ಹೇಳಿ ಸರ್ವೇನು ಮಾಡ್ತಾ ಇದ್ದಾರೆ, ಕೆಲವರು ಪಕ್ಷ ಚರ್ಚೆ ಮಾಡ್ತಾ ಇದ್ದಾರೆ, ನನಗೆ ಈ ಕ್ಷೇತ್ರ ಬೇಕು ಆ ಕ್ಷೇತ್ರ ಬೇಕು ಅಂತ ಹೇಳಿ ನಾನಾ ರೀತಿಯಲ್ಲಿ ಈಗಿಂದಲೇ ಶುರುವಾಗಿದೆ. ಸೊ ತಾವೇನಾದ್ರು ಈ ರೀತಿ ಏನಾದ್ರು ಒಂದು ಸ್ಟೆಪ್ ಅನ್ನ ಮಾಡಕ್ ಪ್ರಯತ್ನ ಪಡ್ತಾ ಇದ್ರ ಸರ್? ಇವಾಗ ನಾನು ಹೇಳ್ದೆ, 30 ಪಂಚಾಯಿತಿಗಳಿದಾವೆ, 6 ಹೋಬ್ಳಿ ಇದೆ, ಟೌನ್ ಇದೆ, ಎಲ್ಲ ಯಾವ ಮೂಲೆಗೆ ಹೋದ್ರೇನು ಅಂಜು ಬಾಸ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋ ನೇಮೆ. ಏನು ಹೊಸಾಗಿ ನಾವೇನು ಕ್ರಿಯೇಟ್ ಮಾಡಿರೋದೇನಿಲ್ಲ. 100% ಆಗಿ ಮಂಜನ್ನ ಯಾವ ಮೂಲೆನಲ್ಲಿ ಕೊಟ್ರೇನು ಮತ್ತೆ ಯಾವ ಕಡೆ ಕೊಟ್ರೇನು 1000% ಆಗಿ ಗೆದ್ದುಕೊಂಡು ಅವ್ರ ಹತ್ರ ಹೋಗ್ತೀನಿ. ಅದು ನಾನು ಬಂದ್ಬಿಟ್ಟು ಇವತ್ತು ಒಂದು ಹೇಳ್ತೀನಿ, ನಮ್ಮ ಮುಳಬಾಗಿಲು ತಾಲೂಕಿನ ಜನತೆ ಹತ್ರ ನಾನು ಒಳ್ಳೆ ಹೆಸರಿಕೊಂಡಿದ್ದೀನಿ. ಅವ್ರ ಹತ್ರ ಬಂದ್ಬಿಟ್ಟು ಅವರು ಕೊಡೋ ಒಂದು ಪ್ರೀತಿ, ಅವರು ಕೊಡೋ ಒಂದು ವಿಶ್ವಾಸದಿಂದ 100% ಅವರೇ ನಮ್ಮನ್ನ ಗೆಲ್ಲಿಸ್ತಾರೆ. ನನಗೆ ಆ ನಂಬಿಕೆ ಇದೆ, ಆ ಗ್ಯಾರಂಟಿ. ಇಂತಹ ವಿಡಿಯೋ ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾಮನ್ ಗೌತಮ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಬೆಂಗಳೂರು.